ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, SSLC ಮೇಲೆ ನೀವು ನಮ್ಮ ಪ್ಯಾರಾಮೆಡಿಕಲ್ ಅಲ್ಲದೆ ಕೂಡ ನೀವು ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮಾಡಬೇಕಿತ್ತು. ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಬೇರೆ ಬೇರೆ ಡಿಪ್ಲೊಮಾ ಕೋರ್ಸ್ಗಳನ್ನು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್, ಈ ಒಂದು ಕೋರ್ಸ್ಗಳನ್ನು ನೀವು ಮಾಡ್ಕೋಬೇಕಂತಂದರೆ ಈಗಾಗಲೇ ಅರ್ಜಿಗಳು ಆರಂಭವಾಗಿವೆ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. SSLC ನಂತರ ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ, ಇದು ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ನಮ್ಮ ಚಾನಲ್ ಮುಖಾಂತರ ಈ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಈಗ ನಾನು ಆಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೀನಿ. ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ಗಳನ್ನು ಪ್ರಿಂಟ್ ತಗೋಬೇಕು ಮತ್ತು ಅಲ್ಲಿ ಕಾಲೇಜಿನ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ಗೆ ಏನಂತಂದರೆ ನೀವು ಇಲ್ಲಿ ಆಫಿಷಿಯಲ್ ವೆಬ್ಸೈಟಿಗೆ ಬಂದ ತಕ್ಷಣ ಏನು ಮಾಡಬೇಕಂತಂದರೆ ಇಲ್ಲಿ ನೋಡಿ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ನಿಮಗೆ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಏನೋ ಒಂದು PDF ಓಪನ್ ಆಗುತ್ತೆ. ಓಕೆ, ಸೊ PDF ನೀವು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ನೀವು ಮೊಬೈಲಲ್ಲಿ ಕೂಡ ಮಾಡ್ಕೋಬೋದು. ಈ ರೀತಿ ಒಂದು PDF ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ನೇದು ಕಾಣಿಸ್ತಾ ಇದೆ ನಿಮಗಿದು. ಇದು ಎದಕ್ಕಂತಂದರೆ ಇದು ಫಸ್ಟ್ನೇದು ಕಾಣಿಸ್ತಾ ಇರೋದು ಇದೆ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ಲಸ್ ಅಪ್ಲಿಕೇಶನ್ ಫಾರ್ಮ್. ಇದಕ್ಕೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತಗೊಂಡು ಇದರಲ್ಲಿ ಕಾಲೇಜ್ಗಳು ಹಾಕಬೇಕು. ಇಲ್ಲಿ ನಂಬರ್ ಆಫ್ ಕಾಲೇಜ್, ನಿಮ್ಗೆ ಎಷ್ಟು ಕಾಲೇಜ್ಗಳು ಬೇಕು ಇಲ್ಲಿ ಎಲ್ಲ ಕಾಲೇಜ್ಗಳನ್ನು ಸೇರಿಸ್ತಾ ಹೋಗಬೇಕು. ಅಡ್ರೆಸ್ ಕೂಡ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಈ ಒಂದು ಇದನ್ನು ಪ್ರಿಂಟ್ ತಗೋಬೇಕಾಗತ್ತೆ. ಇದನ್ನು ತಗೊಂಡು ನೀವೇನು ಮಾಡಬೇಕು, ನಿಮಗೆ ಸಂಬಂಧಪಟ್ಟಂಥ ಕಾಲೇಜಿಗೆ ಹೋಗಿ ಇದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ನೋಡಿ ಇಲ್ಲಿ ಈ ಪುಸ್ತಕ ಮಾಹಿತಿಯಿಂದ ಬರುತ್ತೆ. ಇದು ನೋಡಿ, ಈ ತಳಗಡೆ ಇರುವಂಥ ಈ ಪುಸ್ತಕ ಮಾಹಿತಿ. ಇದರಲ್ಲಿ ಪ್ರಥಮ ಸೆಮಿಸ್ಟರ್ದು ಡಿಪ್ಲೊಮಾ ಎಲ್ಲ ಮಾಹಿತಿಗಳನ್ನು, ಈ ಕೋರ್ಸ್ ಎಲ್ಲ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಮಾಹಿತಿ ಪುಸ್ತಕ ಅಂತ ಕರಿತೀವಿ. ಒಂದೇದು ಏನಪ್ಪ ಅಂದರೆ ನೋಡಿ, ಅರ್ಜಿಗಳನ್ನು ನೀವು ಈ ರೀತಿ ಫಿಲ್ ಮಾಡಬೇಕು, ಸ್ಪಷ್ಟವಾಗಿ ಬರೆದಿರಬೇಕು ಅಂತ ಕೊಟ್ಟಿದ್ದಾರೆ. ಹೌದಾ? ಆಮೇಲೆ ನೀವು ಕೋಡ್ಗಳನ್ನು ಕರ್ನಾಟಕ ರಾಜ್ಯ ಇದ್ದರೆ 1 ಅಥವಾ ಇತರ ರಾಜ್ಯದವರಾಗಿದ್ದರೆ 2 ಯೂಸ್ ಮಾಡಬೇಕು. ಇಲ್ಲಿ ಕೋಡ್ಗಳನ್ನು ಕೊಟ್ಟಿದ್ದಾರೆ ನೋಡಿರಿ. ನಮ್ಮ ಧಾರವಾಡದಾಗಿದ್ದರೆ ಎಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 13 ಕೋಡ್ ನಂಬರ್ 13 ಇದೆ. ಹೌದಾ? ಹುಬ್ಬಳ್ಳಿ ಧಾರವಾಡ ಕೋಡ್ ನಂಬರ್ 13 ಇದೆ. ಓಕೆ, ಅದೇ ರೀತಿಯಾಗಿ ನೀವು ಕೋಡ್ಗಳನ್ನು ಎಂಟ್ರಿ ಮಾಡಬೇಕು. ಅಪ್ಲಿಕೇಶನ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಮಾಡುವಂಥ ವಿಧಾನವನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಯಾವ ರೀತಿಯಾಗಿ ಭರ್ತಿ ಮಾಡ್ಕೊತಾರೆ, ಮೆರಿಟ್ ಆಧಾರದ ಮೇಲೆ, ನಿಮ್ಮ ಕಾಸ್ಟು ಮತ್ತು ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ ಸಮೀಪದಲ್ಲಿರುವಂತಹ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಹೋಗಿ ಅಥವಾ ಅನುದಾನಿತ ಕಾಲೇಜಿಗೆ ಹೋಗಿ ನೀವು ಅಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಡಬೇಕು. ಅವ್ರೇನು ಮಾಡ್ತಾರಪ್ಪ ಅಂದರೆ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾರೆ. ನೋಡಿ, ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. 16 ತಾರೀಕು ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಆಗಿದೆ. 16 ತಾರೀಕು ಕೊನೆ ದಿನಾಂಕ. 16 ತಾರೀಕು ಸಂಜೆಗೆ ಏನು ಮಾಡ್ತಾರಪ್ಪ ಅಂದರೆ ಮೆರಿಟ್ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ತಾತ್ಕಾಲಿಕದಂಥ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ಅದಾದ ನಂತರ 18ನೇ ತಾರೀಕಿಗೆ ಸರ್ಕಾರಿ ಪಾಲಿಟೆಕ್ನಿಕಲ್ಲಿ ಅರ್ಜಿಗೆ ಅಂತಿಮವಾಗಿ ಮೆರಿಟ್ ಪಟ್ಟಿ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ನಿಮ್ಮೆಲ್ಲ ಏನಾದರೂ ತೊಂದರೆ ಆಗಿದ್ದರೆ, ಆಮೇಲೆ ಕೊನೆಯ ಮೆರಿಟ್ ಪಟ್ಟಿಯನ್ನು 18ನೇ ತಾರೀಕು ಸಂಜೆನೇ ಏನು ಮಾಡ್ತಾನೆ, ಸೆಲೆಕ್ಷನ್ ಲಿಸ್ಟನ್ನು ಹಾಕಿಬಿಡ್ತಾರೆ. ಆಮೇಲೆ 22ನೇ ತಾರೀಕಿಗೆ ಸೀಟ್ ಹಂಚಿಕೆ ಪ್ರಕ್ರಿಯೆ ನಡೀತದೆ ಅಡ್ಮಿಷನ್ ಆಗಲಿಕ್ಕೆ. ಆಮೇಲೆ ಕೊನೆಯ ದಿನಾಂಕ 23ರಿಂದ 25 ತಾರೀಕೊಳಗಡೆ ನೀವು ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗಲೇ ಮತ್ತು ಉಳಿದಿರುವಂಥ ಸೀಟ್ಗಳನ್ನು 26ರಿಂದ 30ನೇ ತಾರೀಕು ತನಕ ಏನು ಮಾಡ್ತಾರಪ್ಪ ಅಂತಂದರೆ ಇವರು ಮತ್ತೆ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲಿ ನೋಡಿ, ಕಾಲೇಜುಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಕಾಲೇಜುಗಳಿದ್ದಾವೆ, ಯಾವ್ಯಾವ ಕಾಲೇಜುಗಳಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ನೋಡಿ, ನಮ್ಮ ಹುಬ್ಬಳ್ಳಿಯಲ್ಲಿ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಈ ಒಂದು ಕಾಲೇಜುಗಳಲ್ಲಿ ಇಷ್ಟು ಕೋರ್ಸ್ಗಳಿದಾವೆ. ಇಷ್ಟು ಕೋರ್ಸ್ಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು. ಎಲ್ಲ ಕಾಲೇಜ್ ನೋಡಿ, ಹುಬ್ಬಳ್ಳಿ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಇಲ್ಲಿ ನೋಡಿರಿ ಮಹಿಳಾ ಪಾಲಿಟೆಕ್ನಿಕ್, ಬರೀ ಸರ್ಕಾರಿ ಪಾಲಿಟೆಕ್ನಿಕ್, ಇಲ್ಲಿ ಇಷ್ಟೊಂದು ಕೋರ್ಸ್ಗಳನ್ನು ಸಲ್ಲಿಸ್ಬೋದು. ಇದರಲ್ಲಿ ಆಮೇಲೆ ಅನುದಾನಿತ ನಮ್ಮ ಧಾರವಾಡದಲ್ಲಿ ನೋಡಿರಿ ಗಬ್ಬೂರು ಕಾಲೇಜಲ್ಲಿ ಇಷ್ಟು ಕೋರ್ಸ್ಗಳಿದ್ದಾವೆ. ಹೌದಾ? ಇವುಗಳಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಇವೆಲ್ಲ ಕೂಡ ಮೆರಿಟ್ ಕಮ್ ರೋಸ್ಟರ್ ಅದರ ಮೇಲೆ ಇರ್ತದೆ. ಅರ್ಜಿಗಳನ್ನು ನೀವು ಸಲ್ಲಿಸಬೇಕು. ಅರ್ಜಿಗಳನ್ನು ಸಲ್ಲಿಸಿದ ಮೇಲೆ ನೀವು ಸಂಬಂಧಪಟ್ಟಂಥ ಆಯಾ ಒಂದು ಕಾಲೇಜುಗಳಿಗೆ ನೀವು ವಿಸಿಟ್ ಮಾಡ್ತಾ ಇರಬೇಕು. ವಿಸಿಟ್ ಮಾಡಿ ಏನಪ್ಪ ಅಂತಂದರೆ ಈ ಒಂದು ಅರ್ಜಿಗಳನ್ನು ನೀವು ಪ್ರೊಸೆಸಿಂಗ್ ಯಾವ ರೀತಿ ಆಗೋದನ್ನು ಕಾಲೇಜ್ ಸಂಬಂಧ ಆನ್ಲೈನ್ ಮುಖಾಂತರ ಇರೋದಿಲ್ಲ. ಎಲ್ಲ ಕೂಡ ಕಾಲೇಜಿಗೆ ಸಂಬಂಧಿಸಿದ್ದು ಕಾಲೇಜಿಗೆ ವಿಸಿಟ್ ಮಾಡ್ಕೋಬೇಕು. ಪ್ರಿನ್ಸಿಪಲ್ ಲೆವೆಲ್ ಒಳಗಡೆ ನೋಡಿ, ಇಷ್ಟೊಂದು ಕೋರ್ಸ್ಗಳಿದಾವೆ. ಇಷ್ಟೊಂದು ಕೋರ್ಸ್ಗಳಿದಾವೆ. ಈ ಒಂದೆಲ್ಲ ಕೋರ್ಸ್ಗಳು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಓಕೆ, ಈ ನೋಡಿರಿ, ಈ ವೆಬ್ಸೈಟ್ ನಾನು ನಿಮಗೆ ತೋರಿಸಿದೆ. ಇದನ್ನು ಲಿಂಕ್ ಕೊಡ್ತೇನೆ ನಿಮಗೆ. ನೀವು ಕೂಡ ಏನು ಮಾಡ್ಬೋದು ಅಂತಂದರೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಕೊಂಡು ನಾಳೆಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು.
ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ನೀವು ಸಮೀಪದಲ್ಲಿರುವಂಥ ಈ ಒಂದು ಪಾಲಿಟೆಕ್ನಿಕ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಥವಾ ಅನುದಾನಿತ ಆ್ಯಡೆಡ್ ಪಾಲಿಟೆಕ್ನಿಕ್ಗೆ ವಿಸಿಟ್ ಮಾಡಿಕೊಳ್ಳ್ರಿ. ವಿಸಿಟ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ಬೋದು. ಅರ್ಜಿಗಳನ್ನು ಹಾಕ್ಲಿಕ್ಕೆ ಏನು ಬೇಕು ರೀ ಇದಕ್ಕಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಬೇಕು ರೀ. ಒಂದೇದು SSLC ಮಾರ್ಕ್ಸ್ ಕಾರ್ಡ್ ರೀ, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ರೀ, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು. ಇನ್ಕಮ್ ಸರ್ಟಿಫಿಕೇಟ್ ರೀ ಇಲ್ಲಾಂದ್ರೆ ಬಿಟ್ಟುಬಿಡ್ರಿ. ಆಮೇಲೆ ಫೋಟೋ, ಪಾಸ್ಪೋರ್ಟ್ ಸೈಡ್ ಫೋಟೋ ಬೇಕು ರೀ, ಒಂದು 2 ರಿಂದ 3 ಒಯ್ಯಿರಿ. ಅದಾದ ನಂತರ ಆಧಾರ್ ಕಾರ್ಡ್ ಬೇಕು ರೀ. ಆಮೇಲೆ ನಿಮ್ದು ಏನಾದರೂ ಕಾಸ್ಟ್ ಇದ್ದರೆ ಇದು ಸ್ಪೆಷಲ್ ರಿಸರ್ವೇಷನ್ ಹೈದರಾಬಾದ್ ಕರ್ನಾಟಕ ಇದ್ದರೆ ಹೈದರಾಬಾದ್ ಕರ್ನಾಟಕ 370J. ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್. ಆಮೇಲೆ ಬೇರೆ ಬೇರೆ ಏನೋ ಒಂದು ಕೆಟಗರಿ ಇರ್ತಾವೆ ಅವ್ರು ತೊಗೊಂಡು ಹೋಗ್ಬೇಕು. ಫೀಸ್ ನೋಡಿರಿ, ಫೀಸ್ ಎಷ್ಟು ಇರ್ತೈತಿ? ಸರ್ಕಾರಿ ಕಾಲೇಜ್ ಆದರೆ ಒಟ್ಟು 4,500 ರೂಪಾಯಿ, ಅನುದಾನಿತ ಆದರೆ 7,500 ರೂಪಾಯಿ, ಖಾಸಗಿ ಆದರೆ 14,000 ರೂಪಾಯಿ ಇರುತ್ತೆ. ಹೌದ್ರಿ. ಆಮೇಲೆ SC ST ಮತ್ತು OBC ದವರಿಗೆ ನೋಡಿ ಕಡಿಮೆ ಫೀಸ್. ಸರ್ಕಾರಿ ಕಾಲೇಜ್ ಆದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 4,000 ರೂಪಾಯಿ, ಅನುದಾನದರೆ 7,000 ರೂಪಾಯಿ. ಕೆಟಗರಿ SC ST ಇದ್ದವರಿಗೆ 430 ರೂಪಾಯಿ, 800 ರೂಪಾಯಿ. ಆಮೇಲೆ ಕೆಟಗರಿ 1ರಿಗೆ 900 ರೂಪಾಯಿ, ಪ್ರೈವೇಟ್ ಕಾಲೇಜ್ ಆದರೆ 3,900 ರೂಪಾಯಿ. 2A 3A 3B ದವರಿಗೆ 960 ರೂಪಾಯಿ, 3,900 ರೂಪಾಯಿ ಪ್ರೈವೇಟ್ ಕಾಲೇಜ್ ರೀ. ಅದೇ SNQ ಕೋಟಾ ಲೋ ಇನ್ಕಮ್ ಇದ್ದವ್ರಿಗೆ, ಆಮೇಲೆ 2B ದವ್ರಿಗೆ 4,500 ರೂಪಾಯಿ, ಪ್ರೈವೇಟ್ ಕಾಲೇಜ್ 7,000 ರೂಪಾಯಿ, 7,500. SNQ ಲೋ ಇನ್ಕಮ್ ಇದ್ದವ್ರಿಗೆ 1,300 ರೂಪಾಯಿ ಫೀಸ್ ಇರ್ತದೆ. ಓಕೆ. ಆಮೇಲೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಫೀಸ್ ಎಷ್ಟು ಇರ್ತದಪ್ಪ ಅಂತಂದ್ರೆ 200 ರೂಪಾಯಿ. OBC ಅವರಿಗೆ SC ST ದವ್ರಿಗೆ 100 ರೂಪಾಯಿ ಇರ್ತದೆ. ಅರ್ಜಿಗಳನ್ನು ನೀವು ತುಂಬಿಕೊಂಡು ಫೀಸನ್ನು ಪೇ ಮಾಡಬೇಕಾಗ್ತದೆ. ಆಮೇಲೆ ಒಂದು SC ST ದವರಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಓಕೆ. ಇದರಲ್ಲಿ ಹೆಚ್ಚಿನ ಮಾಹಿತಿ ಇದೆ, ಇದನ್ನು ಒಂದ್ಸಲ ನೋಡ್ಕೊರಿ. ಆಮೇಲೆ ನೀವು ನೋಡಿರಿ ಸೀಟ್ ಮೆಟ್ರಿಕ್ಸ್ ಹಚ್ಚಾರ. ಸೀಟ್ ಮೆಟ್ರಿಕ್ಸ್ ಯಾವ್ಯಾವ ಕಾಸ್ಟ್ನಾಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಅದ ಅನ್ನೋದು ಕೊಟ್ಟಾರ. ಇದಪ್ಪ ಅಂದ್ರೆ ನೀವು ನೋಟಿಸ್ ಬೋರ್ಡ್ನೇ ಸಿಗ್ತದೆ ರೀ. ಎಲ್ಲಿ ನಮ್ಮ ಇದರಲ್ಲಿ ಯಾವುದಂತಂದರೆ ನಮ್ಮ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ನೋಟಿಸ್ ಬೋರ್ಡ್ ಇವೆಲ್ಲ ಇರ್ತಾವೆ. ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು ರೀ. ಓಕೆ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಸ್ಟಡಿ ನೋಡಿರಿ. ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಈ ಥರ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕು. ಗ್ರಾಮೀಣ ಆಗಿದ್ದರೆ ಗ್ರಾಮೀಣ, ರೂರಲ್, ಕನ್ನಡ ಮೀಡಿಯಮ್ ಎಲ್ಲನೂ ಕೂಡ ನೀವು ಈ ಒಂದು ಅಪ್ಲಿಕೇಶನ್ದಲ್ಲಿ ಇರ್ತದೆ ರೀ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ಇದು ನೋಡಿರಿ, ಇವೆಲ್ಲ ಅಡ್ರೆಸ್ ಅದಾವೆ. ಆಮೇಲೆ ನಾವು ವೆಬ್ಸೈಟ್ ಕೊಡ್ತೀನಿ ರೀ. ಈ ವೆಬ್ಸೈಟ್ ಕೊಡ್ತೀನಿ ರೀ, ನೋಡಿರಿ. ಈ ವೆಬ್ಸೈಟಿಗೆ ಬರ್ರಿ. ಈ ವೆಬ್ಸೈಟಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಹೋಗಿ ಈ ಒಂದು ವೆಬ್ಸೈಟ್ ಒಳಗಡೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ರೀ. ಮತ್ತೇನೋ ಡೌಟ್ ಇತ್ತಪ್ಪ ಅಂತಂದ್ರೆ ನೀವು ಪಾಲಿಟೆಕ್ನಿಕ್ಕಿಗೆ ಹೋಗಿ ವಿಸಿಟ್ ಮಾಡ್ಕೊಳ್ರಿ. ನೋಡಿರಿ ಅಪ್ಲಿಕೇಶನ್ ಪ್ರಿಂಟ್ ಎಲ್ಲಿ ಬೇಕಾದ್ರೆ ಇನ್ನೊಂದ್ಸಲ ತೋರಿಸ್ತೇನೆ ನೋಡಿರಿ. ನಿಮಗೆ ಸಿಂಪಲ್ ಆಗೈತೆ ರೀ. ಇದು ಬರಬೇಕು ರೀ. ಇದು ಕಾಣಿಸ್ತದೆ ನೋಡಿರಿ, ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಸಿಗುತ್ತಲ್ರಿ. ಇಲ್ಲಿ ಪ್ರಥಮ ವರ್ಷದ ಡಿಪ್ಲೊಮಾ ಪ್ರವೇಶ ಅಂತ ಇರ್ತದೆ ರೀ. ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕ್ರಿ. ಇದಕ್ಕೆ ಕ್ಲಿಕ್ ಮಾಡಿರಿ. ಈ ರೀತಿ ಓಪನ್ ಆಗತ್ತೆ ರೀ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ರೀ. ಇದನ್ನು ಪ್ರಿಂಟ್ ತಗೋಬೇಕ್ರಿ. ಮಾಹಿತಿ ಬೇಕಂದ್ರೆ ಇದು ತೆಳಗಿದೆ ನೋಡಿರಿ, ಇದನ್ನು ತೊಗೋಬೇಕು. 2 ನಾನು ಡೈರೆಕ್ಟ್ ಲಿಂಕನ್ನು ಹಾಕಿರ್ತೇನೆ ರೀ. ಹೋಗಿ ಲಿಂಕ್ ಜೊತೆಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೇನೆ ರೀ, ಹೋಗಿ ತೊಗೊರಿ.